ಹಿಂದೂ ನ್ಯೂಸ್ ಪೇಪರ್ ಅನ್ನ ಓದಿದ್ರೆ ನಿಮ್ಗೆ ಇವತ್ತು ಕಾಣಿಸ್ತದೆ ಇಕನಾಮಿಕ್ಸ್ ನ ಹಾಟ್ ಟಾಪಿಕ್ ಇವತ್ತು ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ದಟ್ ಮೀನ್ಸ್ ಹಣದುಬ್ಬರ, ಕನ್ನಡದಲ್ಲಿ ಹಣದುಬ್ಬರ ಹೇಳ್ತೇವೆ. 6% ಗಿಂತ ಜಾಸ್ತಿ ಇದೆ. ಇನ್ಫ್ಲೇಷನ್ ಹ್ಯಾಸ್ ಗಾನ್ ಅಪ್. ಓಕೆ, ಇನ್ಫ್ಲೇಷನ್. ಸೊ ಈ ಇನ್ಫ್ಲೇಷನ್ ಅನ್ನ ನಾವು ನೋಡಬಹುದು, ಇನ್ಫ್ಲೇಷನ್ ರೇಟ್. ಸೊ students, you can switch off your video. Okay, good. So inflation 6% ginta ಜಾಸ್ತಿ ಇದೆ. It is more than 6% and it is a cause of concern. 6% ಅಂದ್ರೆ ಸ್ಟೂಡೆಂಟ್ಸ್, ಇನ್ಫ್ಲೇಷನ್ ಮೀನ್ಸ್ ಹಣದುಬ್ಬರ ಅಂದ್ರೆ 6 ಎಲ್ಲ ಪ್ರತಿಯೊಂದು ವಸ್ತುಗಳು 6% ಗಿಂತ ಜಾಸ್ತಿ ಇದೆ. ಅಂದ್ರೆ ಒಂದು ವಸ್ತು ನಿನ್ನೆ 100 ರೂಪಾಯಿಗೆ ಮಾರಾಟ ಆಗ್ತಿದ್ರೆ ಇವತ್ತು 106, ಅಂದ್ರೆ 6%, 106 ಜಾಸ್ತಿ ಇದೆ. 6% ಅಲ್ಲಿ 6% ಇನ್ಕ್ರೀಸ್, ನಾಟ್ ನಿನ್ನೆ ಅಲ್ಲ, ನಾಟ್ ಯೆಸ್ಟರ್ಡೇ. ಅಂದ್ರೆ ಆ ಎರಡು ಟೈಮ್ ಪೀರಿಯಡ್ಸ್ ಅನ್ನ ನಾವು ಕಂಪೇರ್ ಮಾಡಿದ್ರೆ, ಎರಡು ಟೈಮ್ ಪೀರಿಯಡ್ ಅಂದ್ರೆ ಕಳೆದ ಬಾರಿ ಇನ್ಫ್ಲೇಷನ್ ಅನ್ನ ಕೌಂಟ್ ಮಾಡಿದ ಟೈಮ್ ಮತ್ತೆ ಇವತ್ತು ಕೌಂಟ್ ಮಾಡಿದ ಟೈಮ್ ಅಲ್ಲಿ ನೋಡಿದ್ರೆ ಇಟ್ ಈಸ್ 6% ಜಾಸ್ತಿ ಇದೆ ಇನ್ಫ್ಲೇಷನ್. ಸೊ ದಟ್ ಈಸ್ ಅ ಕಾಸ್ ಆಫ್ ಕನ್ಸರ್ನ್. ಸೊ ಸ್ಟೂಡೆಂಟ್ಸ್, ಯು ನೋ economic studies change. ಮೇನ್ಲಿ ನಾವು ಇಷ್ಟುವರೆಗೆ ನಾವು ಇಕನಾಮಿಕ್ಸ್ ಇಂಡಿಫರೆನ್ಸ್ ಕರ್ವ್ ಇದರ ಬಗ್ಗೆ ಎಲ್ಲ ಕಲ್ತಿದ್ದೇವೆ. ಅಂದ್ರೆ ಇಕನಾಮಿಕ್ಸ್ ಯಾವ ರೀತಿಯಲ್ಲಿ ಚೇಂಜ್ ಈ ಸಮಾಜದಲ್ಲಿ, ಪ್ರತ್ಯೇಕವಾಗಿ ನಮ್ಮ ಇಕಾನಮಿಯಲ್ಲಿ, ನಮ್ಮ ಮಾರುಕಟ್ಟೆಯಲ್ಲಿ ಯಾವ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ ಅದರ ಬಗ್ಗೆ ನಾವು ಕಲಿತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ನಾವು ಎರಡು ಟಾಪಿಕ್ ಅನ್ನ ನಾವು ಕಲಿತಾ ಇದ್ದೇವೆ. ಸೊ ವಿ ವಿಲ್ ಸ್ಟಡಿ ದ 2 ಟಾಪಿಕ್ಸ್. Yesterday we have started. That is, the topic is changes in the budget set. Yesterday ನಿನ್ನೆ ನಾವು ಈ ಟಾಪಿಕ್ ಅನ್ನ ನಾವು ಕಲ್ತಿದ್ದೇವೆ. Okay, so budget set ಇನ್ನೊಮ್ಮೆ. So today also we will complete the topic. We will complete this topic. So we should understand what is a budget set. So budget set, can anybody answer to me? Can you just type it in the chat box and say to me what is a budget set? Anybody, in simple words, can anybody type and send to me what is budget set? What is budget set? You have some time. Quickly write to me what is budget set. Vinuta says changes in income is a collection of all the bundles. Very good. Shivani LH is selling is a collection of all the bundles. Yes. Any more answers? Any more persons answering? Commodity range according to income. Okay. Muhid Hussain is telling budget set or opportunity set includes all possible. Okay. Pooja is telling all possible. Okay. All possible. You must tell, you must complete that sentence. All possible. What is it? Whether it goods, prices, all possible. Okay. Okay, good. So, okay, enough. So Shivani has come to the correct answer. It's a collection of all the bundles. Okay. So the correct answer is correct. You have understood. Yeah. So Shivani has said it correct. So budget set andre collection of all the bundles that a consumer can consume. ಒಬ್ಬ ವ್ಯಕ್ತಿ ಅದನ್ನು ಖರೀದಿಸಬಹುದು ಯಾವುದರಿಂದ? ಅವರ ಇನ್ಕಮ್ ಇಂದ. ಓಕೆ, ಪ್ರೊವೈಡೆಡ್ ದಟ್ ಈಸ್ ಲೆಸರ್ ದನ್ ಇಸ್ ಇನ್ಕಮ್. ಅಂದ್ರೆ ಇನ್ಕಮ್, ಒಬ್ಬ ವ್ಯಕ್ತಿಯ ಇನ್ಕಮ್ ಒಂದು ವರ್ಷಕ್ಕೆ 1 ಲಕ್ಷ ಆದ್ರೆ ಆ 1 ಲಕ್ಷ ಇನ್ಕಮ್ ಇಂದ ಯಾವ್ದೆಲ್ಲ ಬಂಡಲ್ಸ್ ಖರೀದಿಸಬಹುದು? ಬಂಡಲ್ಸ್ ಅಂದ್ರೆ ಕಾಂಬಿನೇಷನ್ ಆಫ್ 2 goods X and Y. ಓಕೆ, ಯಾವ್ದೆಲ್ಲ ಬಂಡಲ್ಸ್ ಖರೀದಿಸಬಹುದು ಅದು ಬಜೆಟ್ ಸೆಟ್ ಆಗ್ತದೆ. ಸೊ ಬಜೆಟ್ ಸೆಟ್ ಮೀನ್ಸ್ ಅ ಕಾಂಬಿನೇಷನ್ ಆಫ್ ಆಲ್ ದ bundles that a consumer can consume, provided that is below that person's income. Okay, what is a budget set? Budget set is a collection of all the bundles that the consumer can buy with her income, his or her income, at the prevailing market price. Now, if budget set ide nodi, this budget set can change. So yesterday, as you have said, some of you have said it can change
out of two reasons. What is that? One is income, we have already seen, and secondly change in the price. ಅಂದ್ರೆ ಒಂದು ವ್ಯಕ್ತಿಯ ಇನ್ಕಮ್ ಚೇಂಜ್ ಆದಾಗ, ಆದಾಯ ಚೇಂಜ್ ಆದಾಗ ಬಜೆಟ್ ಸೆಟ್ ಕೂಡ ಚೇಂಜ್ ಆಗ್ತದೆ. ಬಜೆಟ್ ಸೆಟ್ ಕೂಡ ಚೇಂಜ್ ಆಗ್ತದೆ. ನಾವು ನೋಡಿದ್ದೇವೆ ನಿನ್ನೆ ಹೇಗೆ ಈ ಬಜೆಟ್ ಲೈನ್ ಚೇಂಜ್ ಆಗ್ತದೆ. ಸೊ ಎರಡನೇ ರೀಸನ್ ವೈ ಬಜೆಟ್ ಸೆಟ್ ಕ್ಯಾನ್ ಚೇಂಜ್ ಇಸ್ ಬಿಕಾಸ್ ಆಫ್ ದ ಪ್ರೈಸ್ ಆಫ್ ದ ಕಾಮೊಡಿಟಿ. ಅಂದ್ರೆ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದಾಗ, ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದಾಗ ಆ ವ್ಯಕ್ತಿಗೆ ಅಷ್ಟೊಂದು ವಸ್ತು ಖರೀದಿಸ್ಲಿಕ್ಕೆ ಆಗಲ್ಲ ಅಲ್ವಾ. ಸಿ ಅಂದ್ರೆ ಒಬ್ಬ ವ್ಯಕ್ತಿ ಮ್ಯಾಂಗೋ ಮತ್ತೆ ಬನಾನಾವನ್ನು ಪರ್ಚೇಸ್ ಮಾಡುವಾಗ ಎನಿಸಿ ಒಂದು ಬನಾನಾದು ಪ್ರೈಸ್ ಜಾಸ್ತಿ ಆಗ್ತದೆ. ಪ್ರೈಸ್ ಜಾಸ್ತಿ ಆದಾಗ ಅವನು ಅಷ್ಟೇ ಕಡಿಮೆ ಪರ್ಚೇಸ್ ಮಾಡ್ಬೇಕಾಗ್ತದೆ, ಕಡಿಮೆ ಖರೀದಿಸಬೇಕಾಗ್ತದೆ. ಕಡಿಮೆ ಖರೀದಿಸುವಾಗ ಅದೇ ರೀತಿಯಲ್ಲಿ ಬಜೆಟ್ ಸೆಟ್ ಕೂಡ ಬದಲಾಗ್ತದೆ. ಬಜೆಟ್ ಸೆಟ್ ವಿಲ್ ಆಲ್ಸೋ ಚೇಂಜ್. ವೆನ್ ದ ಪ್ರೈಸ್ ಇನ್ಕ್ರೀಸಸ್ ದ ಪರ್ಸನ್ ಹ್ಯಾಸ್ ಟು ಬೈ ಲೆಸ್, and when the person buys less, the budget set also will change. Now how will the budget set change? We will study in today's class. Okay, step by step. So first we will see changes in the consumer's income. Next we see change in the price. Okay, so when the consumer's income changes in the consumer income, see, when the income of the consumer decreases, ಕಡಿಮೆ ಆಗ್ತಾ ಇದೆ, ಇನ್ಕಮ್ ಕಡಿಮೆ ಆಗುವಾಗ ಬಜೆಟ್ ಲೈನ್ ವಿಲ್ ಶಿಫ್ಟ್ ಟು ದ ಲೆಫ್ಟ್ ಆಫ್ ದ ಒರಿಜಿನಲ್ ಬಜೆಟ್ ಲೈನ್. ಅಂದ್ರೆ ಇಲ್ಲಿ ನೋಡಬಹುದು, ಚಾರ್ಟ್ ಅಲ್ಲಿ ನೋಡಬಹುದು. ಸೊ ಚಾರ್ಟ್ ಅಲ್ಲಿ ನೋಡಿ, ಇಲ್ಲಿ ಇನ್ಕಮ್ ಕಡಿಮೆ ಆಗಿದೆ, ವ್ಯಕ್ತಿಯ ಇನ್ಕಮ್ ಕಡಿಮೆ ಆಗಿದೆ. ಸೊ ಇನ್ಕಮ್ ಕಡಿಮೆ ಆದಾಗ ಬಜೆಟ್ ಸೆಟ್ ಕೂಡ ಕಡಿಮೆ ಆಗ್ತದೆ, ಬಜೆಟ್ ಲೈನ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಬಜೆಟ್ ಲೈನ್ ಹ್ಯಾಸ್ ಶಿಫ್ಟೆಡ್ ಫ್ರಮ್ right to left. Budget line has shifted from right to left. ಅಂದ್ರೆ ಇಷ್ಟು ಬಜೆಟ್, ಇಷ್ಟು ನೋಡಿ ಇನ್ಕಮ್, ಒಬ್ಬ ವ್ಯಕ್ತಿಯ ಇನ್ಕಮ್ ಇರುವಾಗ ಇದು ಬಜೆಟ್ ಲೈನ್, ಇದೆಲ್ಲ ಬಜೆಟ್ ಸೆಟ್, ಇದೆಲ್ಲ ಬಜೆಟ್ ಸೆಟ್. ಓಕೆ, ಇಷ್ಟೆಲ್ಲ ಕಮೋಡಿಟಿ ಪರ್ಚೇಸ್ ಮಾಡಬಹುದು, ಇದೆಲ್ಲ ಬಜೆಟ್ ಸೆಟ್. ಇನ್ಕಮ್ ಕಡಿಮೆ ಆದಾಗ ಬಜೆಟ್ ಸೆಟ್ ಕೂಡ ಕಡಿಮೆ ಆಗ್ತದೆ, ಅವನು ಖರೀದಿಸುವ ವಸ್ತುಗಳು ಕೂಡ ಕಡಿಮೆ ಆಗ್ತದೆ. ಆಗ ಆ ಬಜೆಟ್ ಲೈನ್ ಹತ್ತಿರ ಹೋಗಿ ಕಡಿಮೆ ಆಗ್ತಾ ಇದೆ. ಸೊ ಬಜೆಟ್ ಸೆಟ್ ಕಡಿಮೆ ಆಗ್ತಾ ಇದೆ. ಸೊ ಬಜೆಟ್ ಸೆಟ್ ಇಲ್ಲಿ ಕಡಿಮೆ ಆಗ್ತಾ ಇದೆ. ಯು ಸಿ ದಿಸ್ ಸ್ಟೂಡೆಂಟ್ಸ್, yesterday I did not explain. Look here, M is the income. ಇದು M dash ಇದೆ ನೋಡಿ, M dash, it is the changed income. So this is income, this is the changed income. ಅದನ್ನ M dash ಅಂತ ಹೇಳಿದ್ದೇವೆ. ಮತ್ತೆ ಇಲ್ಲಿ ಆರೋ ಕಾಣಿಸ್ತಾ ಇದೆ ಅಲ್ಲ. ಸೊ M1 ಇನ್ಕಮ್, ಇಲ್ಲಿ ಇನ್ಕಮ್ ಕಡಿಮೆ ಆಗಿದೆ. M1 is lesser than M. M1 ಅಂದ್ರೆ ಬದಲಾದ ಇನ್ಕಮ್, ಚೇಂಜ್ ಇನ್ಕಮ್ is lesser than M. ಒರಿಜಿನಲ್ ಇನ್ಕಮ್ ಗಿಂತ ಕಡಿಮೆ ಇದೆ. ಇದು ಉದಾಹರಣೆಗೆ, ಇದು ಇನ್ಕಮ್ ಕಡಿಮೆ ಆಗಿದೆ, 90,000 ಆಗಿದೆ, ವಾರ್ಷಿಕ ಆದಾಯ 90,000 ಆಗಿದೆ. ಒರಿಜಿನಲ್ ಇನ್ಕಮ್ 1 ಲಕ್ಷ ಇತ್ತು, ಒಬ್ಬ ವ್ಯಕ್ತಿಯ ಇನ್ಕಮ್ ನೋಡಿ 1 ಲಕ್ಷ ಇತ್ತು ಒರಿಜಿನಲ್ ಇನ್ಕಮ್ M. ಚೇಂಜ್ ಇನ್ಕಮ್ 90,000 ಆಗಿದೆ, ಅಂದ್ರೆ ಕಡಿಮೆ ಆಗಿದೆ. ಕಡಿಮೆ ಆಗುವಾಗ ಅವನು ಖರೀದಿಸುವ ವಸ್ತು ಕೂಡ ಕಡಿಮೆ ಆಗ್ತಾ ಇದೆ. ಬಜೆಟ್ ಸೆಟ್, ಬಜೆಟ್ ಲೈನ್ ಇನ್ನು ಲೆಫ್ಟಿಗೆ ಹೋಗ್ತಾ ಇದೆ. ಸೊ ಇಲ್ಲಿ M, ಇಲ್ಲಿ M ಡ್ಯಾಶ್ ಅಂದ್ರೆ ಚೇಂಜ್ಡ್ ಇನ್ಕಮ್. ಓಕೆ, ಸೊ ದಟ್ ಇಸ್ ಹೌ. ಸೊ ಇದು ಇನ್ಕಮ್ ಕಡಿಮೆ ಆದಾಗ. ಸೊ ನೆಕ್ಸ್ಟ್ ಕೇಸ್, ಇನ್ಕಮ್ ಜಾಸ್ತಿ ಆದಾಗ ಏನಾಗ್ತದೆ? ಖಂಡಿತವಾಗಿ ಒಬ್ಬ ವ್ಯಕ್ತಿಯ ಇನ್ಕಮ್ ಜಾಸ್ತಿ ಆದಾಗ ಅವನು ಹೆಚ್ಚು ಬಂಡಲ್ಸ್ ಖರೀದಿಸಬಹುದು. ವೆನ್ ದ ಇನ್ಕಮ್ ಆಫ್ ದ ಪರ್ಸನ್ ಇನ್ಕ್ರೀಸಸ್, that person can buy more and more bundles, more and more consumption bundles, more and more goods. So what happens? Definitely you see here. First we will see the theory, then we will show in the chart. Okay, when the income of the consumer increases, that means income goes up, the budget line will shift to the right of the original budget line. So this is the budget line, this is the original budget line. Now this is when income was M. Okay, income was M. Now when the income increases, the budget line expands, it goes to the right, ಜಾಸ್ತಿ ಆಗ್ತಾ ಇದೆ. So this is M dash. Okay, when income is M dash. So when M dash,
is greater than M, this is how the budget line will shift to the right. Okay, that means budget set also has increased. Nodi, budget set ಜಾಸ್ತಿ ಆಗ್ತಾ ಇದೆ, ಜಾಸ್ತಿ goods ಅನ್ನು purchase ಮಾಡ್ತೀವಿ. Okay, so budget set has increased. So this is the budget line has moved to the right of the original budget line. Okay, students, we will see this in the chart. So changes in the consumer income. So this is the original budget line. This is all budget set. Budget set is all the goods that a consumer can consume. So this was when income was M. Okay, income was M divided by price of commodity 2, mango. You just remember this. This is price of banana. Iga M1 andre changed income and M is original income. M is original income. Original income, sorry. And this is the changed income. M1 is a changed income. So what happened, students, here? What happened? Just a minute. What happened? M1 is more. That means M1 income ಜಾಸ್ತಿ ಆಗಿದೆ. 1 ಲಕ್ಷ income ಇತ್ತು, ಈಗ income 1,10,000 ಆಗಿದೆ, ಜಾಸ್ತಿ ಆಗಿದೆ. ಇನ್ಕಮ್ ಜಾಸ್ತಿ ಆಗುವಾಗ ಆ ಕನ್ಸ್ಯೂಮರ್ ಕ್ಯಾನ್ ಕನ್ಸ್ಯೂಮ್ more goods. Therefore this budget line has shifted to the right. So M1 ಮೇಲೆ ಬಂದಿದೆ, ಅಂದ್ರೆ income ಜಾಸ್ತಿ ಆಗಿದೆ ಇಲ್ಲಿ. Okay, M1, this is change income, this is original income, change income. So I hope this is clear, students. This is how budget changes in the budget sector when there is change in the income. Okay, so what is the next possibility, students? Next when there is change in the price. ಈಗ ನಾವು ಇಷ್ಟುವರೆಗೆ ಇನ್ಕಮ್ ಬಗ್ಗೆ ಮಾತ್ರ ಕಲ್ತಿದ್ದೇವೆ, ಅದಕ್ಕೆ ಎಂ ಮಾತ್ರ ಇಲ್ಲಿ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ಏನಂದ್ರೆ ಪ್ರೈಸ್ ಚೇಂಜ್ ಆಗ ಅಂದ್ರೆ ಕಮೋಡಿಟಿಯ ಪ್ರೈಸ್ ಚೇಂಜ್ ಆದಾಗ ಏನಾಗ್ತದೆ, ಯಾವ ರೀತಿ ಅದನ್ನ ನಾವು ಇದು ಮಾಡಬಹುದು, ತೋರಿಸಬಹುದು, ಯಾವ ರೀತಿಯಲ್ಲಿ ಬಜೆಟ್ ಸೆಟ್ ಚೇಂಜ್ ಆಗ್ತದೆ ಅದನ್ನ ಕಲಿಬಹುದು. Okay, so that we will study in the next topic. Okay, idu graph in explanation nan kottidene. In the above graph, M is the original income, M dash nodi ee tara M dash ide alle nodi, M dash is the changed income andre badalada income. Aa income increase kuda agbodu, ಜಾಸ್ತಿ kuda agbodu, or income can decrease, kadime kuda agbodu, decrease. Okay, so income can increase, income can decrease. P1 is the price of commodity X1, idu ನಾವು ಕಲ್ತಿದ್ದೇವೆ. P2 is the price of commodity X2, X1, P1, P2. P is the price ಅಂದ್ರೆ ಬೆಲೆ, ಇನ್ಕಮ್ ಅಂದ್ರೆ ಆದಾಯ. ಸೊ ಇದೆಲ್ಲ ನಾವು ಎರಡಿನ ಮೇಲಿನ ಗ್ರಾಫ್ ಅಲ್ಲಿ ತೋರಿಸಿದ್ದೇವೆ. ಸ್ಟೂಡೆಂಟ್ಸ್, ನೀವು ಎಕ್ಸಾಮಿಗೆ ಗ್ರಾಫ್ ಮಾಡುವಾಗ ಈ ತರ ಪ್ರತಿಯೊಂದು ಗ್ರಾಫಿನ ಎಕ್ಸ್ಪ್ಲನೇಷನ್, ಇದು M1 ಅಂದ್ರೆ ಏನು, M ಅಂದ್ರೆ ಏನು, P1 ಅಂದ್ರೆ ಏನು, P2 ಅಂದ್ರೆ ಏನು, ಇದನ್ನ ನೀವು ಕೊಡಬೇಕು. ಆದ ಕಾರಣ ಇದಕ್ಕೆ ನಾನೊಂದು ಸೆಪರೇಟ್ ಸ್ಲೈಡ್ ಅನ್ನ ಮಾಡಿದ್ದೇನೆ. ಸೊ ಪ್ರತಿಯೊಂದು ಟೈಮ್ ರಿಮೆಂಬರ್ ಸ್ಟೂಡೆಂಟ್ಸ್, ವೆನ್ ಯು ಮೇಕ್ ಗ್ರಾಫ್ಸ್, kindly explain the graph, andre explain the signs which are in the graph, explain the terms which are like how it is explained here. You must explain. Okay, in the above graph, M is the original income, like that you have to explain. Okay, students, so now we will go to the next topic, that is other topic alli. First now changes in the income, next changes in the price of the commodity. ಈಗ commodity price change ಆದಾಗ ಏನ್ ಮಾಡುವುದು, ಏನಾಗ್ತದೆ, ಆ ಬಜೆಟ್ ಸೆಟ್ ಯಾವ ರೀತಿ ಆಗುತ್ತದೆ ನೋಡಿ. So first we will study the theory, then we will go to the graph. Okay students, ಈಗ ನಮ್ಗೆ ಗೊತ್ತಿದೆ ಒಂದು ಚಾರ್ಟ್ ಅಲ್ಲಿ, ಈ ತರ ಚಾರ್ಟ್ ಅಲ್ಲಿ ಇಲ್ಲಿ ನಾವು ನಾರ್ಮಲಿ ಈ ಚಾರ್ಟ್ ಅಲ್ಲಿ ನೋಡಿ, ಹಿಯರ್ ಕಮೋಡಿಟಿ X2, ಇಲ್ಲಿ ಕಮೋಡಿಟಿ X1, ಗೂಡ್ಸ್ X1, ಒಂದು ವಸ್ತು X1. ನಾರ್ಮಲಿ ನಮ್ಮ ಎಲ್ಲ ಎಕ್ಸಾಂಪಲ್ ಈ X ಆಕ್ಸಿಸ್ ಅಲ್ಲಿ ಬನಾನಾಸ್ ಇತ್ತು, Y ಆಕ್ಸಿಸ್ ಅಲ್ಲಿ ಮ್ಯಾಂಗೋ ಇತ್ತು ಅಲ್ವಾ. ಈಗ ಇಲ್ಲಿ ನಾವು ಸ್ಟಡಿ ಮಾಡುವಾಗ ಕೇವಲ ಒಂದು ವಸ್ತುವಿನ ಮಾತ್ರ
ಬೆಲೆ ನಾವು ನೋಡ್ತೇವೆ. ಓಕೆ, ಎರಡು ವಸ್ತುವಿನ ಬೆಲೆಯನ್ನು ನೋಡಲ್ಲ. ವಿ ಆರ್ ನಾಟ್ ಸ್ಟಡಿಂಗ್ ಬೋತ್ ಚೇಂಜ್ ಆಫ್ ಬೋತ್ ದ ಪ್ರೈಸ್ ಆಫ್ ಮ್ಯಾಂಗೋ ಅಂಡ್ ಬನಾನಾ. ವಿ ಆರ್ ಸ್ಟಡಿಂಗ್ ಓನ್ಲಿ ದ ಚೇಂಜ್ ಆಫ್ one commodity, either mango or banana. In this example, we will study only the change of banana, and for the price of banana, and for exam also one is enough. Okay. Now, if the price of commodity X decreases, ಒಂದು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ಇದನ್ನ ನೀವು ಲಾಜಿಕ್ ಆಗಿ ಅರ್ಥ ಮಾಡಿ ಅಷ್ಟೇ. ಅರ್ಥ ಮಾಡಿದ್ರೆ ನಿಮ್ಗೆ ಚಾರ್ಟ್ ಕೂಡ ಅರ್ಥ ಆಗ್ತದೆ. ನೋಡಿ, ಇಫ್ ದ ಪ್ರೈಸ್ ಆಫ್ ಒನ್ ಕಮೋಡಿಟಿ, ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ, ನೋಡಿ ಬೆಲೆ ಕಡಿಮೆ ಆದಾಗ, when the price decreases, ಸ್ಟೂಡೆಂಟ್ಸ್ ಇಷ್ಟರಲ್ಲಿ ಸ್ಟಾಪ್ ಮಾಡಿ ನಾನು ಒಂದು ಉದಾಹರಣೆ ಕೊಡ್ತೇನೆ. ನೋಡಿ ಸ್ಟೂಡೆಂಟ್ಸ್, ನಿಮ್ಮ ಕಾಸು ನಿಮ್ ಜೊತೆ 100 ರೂಪಾಯಿ ಇನ್ಕಮ್ ಇದೆ. ಓಕೆ, ನಿನ್ನೆ ನೀವು ಮಾರುಕಟ್ಟೆಗೆ ಬಂದಾಗ ಎನಿಸಿ ಒಂದು ಪೆನ್ನಿಗೆ, ಒನ್ ಪೆನ್, ಲೆಟ್ಸ್ ಸೇ ಒನ್ ಗುಡ್ ಪೆನ್ ಕಾಸ್ಟ್ 20 rupees. ಒಂದು ಪೆನ್ನಿಗೆ 20 rupees ಇತ್ತು. ಓಕೆ, ನಿಮ್ಮ ಹತ್ರ ಇರುವ ಆದಾಯ 100 ಮಾತ್ರ. ನಿಮ್ಮ ಕೈ ಜೇಬಿನಲ್ಲಿ ನಿಮ್ಗೆ ಪೆನ್ ಬೇಕು, 20 ರೂಪಾಯಿ ಪೆನ್ ಇತ್ತು. ಒಂದು ಪೆನ್ನಿಗೆ 20 ರೂಪಾಯಿ ಬೆಲೆ. ಈಗ how many pens can you buy? Definitely you can, maximum you can buy is 5 pens. Okay, now next example, today also you are coming to the market and you have 100 rupees in your pocket, but surprisingly the price has decreased. That means the price of pen has decreased. It has decreased to 10 rupees. That means how many pens, maximum pens can you buy? You can buy 10 pens, isn't it? That means when, see with this example, ಒಂದು ವಸ್ತುವಿನ ಬೆಲೆ ಕಡಿಮೆ ಆದಾಗ ಖಂಡಿತವಾಗಿ ನೀವು ಜಾಸ್ತಿ ಖರೀದಿಸಬಹುದು ಅಲ್ವಾ? ಓಕೆ, ಸೊ when the price of the commodity decreases, you can buy more commodities. That is seen in this example. Therefore, ಅದೇ ರೀತಿಯಲ್ಲಿ ಒಂದು ಉದಾಹರಣೆಗೆ ಸ್ಟೂಡೆಂಟ್ಸ್ ನೋಡಿ, ನಿಮ್ಮ ಬೆಲೆ ಜಾಸ್ತಿ ಆದಾಗ ಈ ಬಜೆಟ್ ಸೆಟ್ ಕೂಡ ಜಾಸ್ತಿ ಆಗ್ತದೆ. ಅಂದ್ರೆ ಜಾಸ್ತಿ ನೀವು ಪರ್ಚೇಸ್ ಮಾಡಬಹುದು. ಓಕೆ, that's why the budget line will shift to the right. Budget line will definitely shift to the right. So if the price of one commodity decreases, kadime adaga, and the income and the price of another commodity remain the same. Okay, income ವ್ಯಕ್ತಿಯ ಇನ್ಕಮ್ ಮತ್ತೆ ಇನ್ನೊಂದು, ಇಲ್ಲಿ ಬನಾನಾದು ಪ್ರೈಸ್ ಕಡಿಮೆ ಆಗಿದೆ, whereas ಮ್ಯಾಂಗೋದು ಪ್ರೈಸ್ ಮತ್ತೆ ಇನ್ಕಮ್ ಇದು ಸೇಮ್ ಆಗಿದೆ. No change in income. When that happens, the budget line becomes flatter. Flat ಅಂದ್ರೆ ನಾವು ನೋಡಿ ಇಲ್ಲಿ ಶಿಫ್ಟ್ ಟು ದ ರೈಟ್ ಅಂತ ಹಾಕುದಿಲ್ಲ, ಫ್ಲಾಟ್ ಆಗ್ತದೆ. ನೋಡಿ, ಇದು ಸ್ಟೀಪ್ ಆಗಿತ್ತು, ಇದು ಫ್ಲಾಟ್ ಆಗ್ತದೆ. ಫ್ಲಾಟ್, ಸ್ವಲ್ಪ ಸ್ಟ್ರೈಟ್ ಆಯ್ತು. ಸೊ ಬಜೆಟ್ ಲೈನ್ will become flatter. That means more goods you can buy. Okay, did you understand that, students? Did you understand why it becomes flat? That means when the price of commodity decreases, you have more money in your pocket. You can buy more, and therefore your budget set also will increase, and therefore budget line will become flatter. Okay, that we will see here. So when there is a students, ಈ ಚಾರ್ಟ್ ಅಲ್ಲಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಇನ ಚಿತ್ರ. ಈ ಚಿತ್ರವನ್ನ ನಾನು ಟೆಕ್ಸ್ಟ್ ಬುಕ್ ಇಂದ ತೆಗೆದಿದ್ದೇನೆ. ಸೊ ಹೇಗೆ ನೋಡಿ, ದಿಸ್ ಇಸ್ ಇನ್ಕಮ್ ಅಂಡ್ ಪ್ರೈಸ್. ಇಲ್ಲಿ ನೋಡಿ, ಇದು ಒರಿಜಿನಲ್ ಬಜೆಟ್ ಲೈನ್. ಅದ ಪ್ರೈಸ್ ಕಡಿಮೆ ಆದಾಗ ನಾವು ಜಾಸ್ತಿ ಗುಡ್ಸ್ ಪರ್ಚೇಸ್ ಮಾಡಬಹುದು, ಅದಕ್ಕೆ ಬಜೆಟ್ ಸೆಟ್ ಜಾಸ್ತಿ ಆಗ್ತದೆ. ಅಂದ್ರೆ ಈ ಬಜೆಟ್ ಲೈನ್ ರೈಟ್ ಗೆ ಶಿಫ್ಟ್ ಆಗ್ತದೆ. ರೈಟ್ ಗೆ ಶಿಫ್ಟ್ ಆಗ ಆ ಬಜೆಟ್ ಲೈನ್ ಫ್ಲಾಟ್ ಆಗ್ತಾ ಇದೆ. ಓಕೆ ಸ್ಟೂಡೆಂಟ್ಸ್, ಸೊ ಇದರಲ್ಲಿರುವ ಟರ್ಮ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ M/P1 ಅಂದ್ರೆ M/P1 ಇನ್ಕಮ್ ಬೈ ಪ್ರೈಸ್. ದಿಸ್ ಇಸ್ ದ ಒರಿಜಿನಲ್ ಪ್ರೈಸ್, ಮತ್ತೆ ಇಲ್ಲಿ ದಿಸ್ ಇಸ್ ದ ಚೇಂಜ್ಡ್ ಪ್ರೈಸ್. ನೋಡಿ, P'/P1. ಓಕೆ ಸ್ಟೂಡೆಂಟ್ಸ್, ಕಳೆದ ಚಾರ್ಟ್ ಅಲ್ಲಿ, ಆ ಇನ್ಕಮ್ ಚಾರ್ಟ್ ಅಲ್ಲಿ ನಾವು M ಮತ್ತೆ M' ಮಾಡಿದ್ದೇವೆ ಅಲ್ವಾ? ಈ ಚಾರ್ಟ್ ಅಲ್ಲಿ ನಾವು
P1 dash P1 ಮತ್ತೆ P1 dash ಅನ್ನ ನೋಡ್ತಾ ಇದ್ದೀವಿ. P1 dash ಯಾಕೆಂದ್ರೆ ಇದರಲ್ಲಿ ನಾವು ಖಾಲಿ ಈ ಎಕ್ಸಾಂಪಲ್ಸ್ ಅಲ್ಲಿ ನಾವು ಖಾಲಿ ಪ್ರೈಸ್ ಅನ್ನ ನೋಡ್ತಾ ಇದ್ದೇವೆ. ಪ್ರೈಸ್ ಚೇಂಜ್ ಆಗುವಾಗ ಹೇಗೆ ಬಜೆಟ್ ಸೆಟ್ ಚೇಂಜ್ ಆಗ್ತದೆ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ನೋಡಿ, ಇದು ಡಿಫರೆನ್ಸ್ ಅನ್ನು ನೀವು ಚೆನ್ನಾಗಿ ಅರ್ಥ ಮಾಡಿ ಇದನ್ನು ನೋಟ್ ಮಾಡಿ ನೀವು ಕಲಿಬೇಕು. P ಇಂದ P1 ಇಂದ P1 dash ಆಗಿದೆ. ಓಕೆ, ಸೊ ಇದು ಪ್ರೈಸ್ ಕಡಿಮೆ ಆದಾಗ ಏನಾಗ್ತದೆ? ಈಗ ಪ್ರೈಸ್ ಜಾಸ್ತಿ ಆದಾಗ ಏನಾಗ್ತದೆ? ಒಂದು ವಸ್ತುವಿನ ಪ್ರೈಸ್ ಜಾಸ್ತಿ ಆದಾಗ ಏನಾಗ್ತದೆ? ಓಕೆ, now this is shown in this one. If the price of one commodity increases, ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದಾಗ ಖಂಡಿತ and the income and the price of another commodity remain the same, ಆ ವ್ಯಕ್ತಿಯ ಆದಾಯ ಮತ್ತು ಇನ್ನೊಂದು ವಸ್ತುವಿನ ಬೆಲೆ ಅದು ಫಿಕ್ಸ್ಡ್ ಆಗಿರುವಾಗ ಏನಾಗ್ತದೆ? ಬಜೆಟ್ ಲೈನ್ ಬಿಕಮ್ಸ್ ಸ್ಟೀಪರ್. ಬಜೆಟ್ ಲೈನ್ ಬಿಕಮ್ಸ್ ಸ್ಟೀಪರ್ ಅಂದ್ರೆ ಇಷ್ಟಿತ್ತು ಬಜೆಟ್ ಲೈನ್, ಇದು ನಾರ್ಮಲ್ ಬಜೆಟ್ ಲೈನ್ ಇತ್ತು. ಬಜೆಟ್ ಲೈನ್ ಸ್ವಲ್ಪ ಸಣ್ಣದಾಗ್ತದೆ. ಯಾಕೆಂದ್ರೆ ಕಡಿಮೆ ನಾವು ಬಜೆಟ್ ಸೆಟ್ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕೆಂದ್ರೆ ಸ್ಟೂಡೆಂಟ್ಸ್ ನೋಡಿ, ಅದೇ ಎಕ್ಸಾಂಪಲ್ ಅನ್ನ ಮತ್ತೊಮ್ಮೆ ಹೇಳ್ತೇನೆ. ನಿನ್ನೆ ನೀವು 100 ರೂಪಾಯಿ ನಿಮ್ಮ ಜೇಬಿನಲ್ಲಿ ನಿಮ್ಮ ಜೇಬಿನಲ್ಲಿ ಕಾಸಿತ್ತು. ನಿಮ್ಗೆ ಪೆನ್ ಬೇಕಿತ್ತು. ಸೊ 20 ರೂಪೀಸ್, ಪ್ರತಿಯೊಂದು ಪೆನ್ನಿಗೆ 20 ರೂಪೀಸ್ ಆದ್ರೆ 5 ಪೆನ್ಗಳನ್ನ ನೀವು ಖರೀದಿಸಬಹುದಿತ್ತು. ಈಗ ಏನಾಗಿದೆ? ನಿಮ್ಮ ಇನ್ಕಮ್ ಫಿಕ್ಸ್ಡ್ ಇದೆ ನೋಡಿ, ಇನ್ಕಮ್ ಸೇಮ್ ಇದೆ. ಆದ್ರೆ ಆ ವಸ್ತುವಿನ ಬೆಲೆ ಜಾಸ್ತಿ ಆಗಿದೆ, 25 ಆಗಿದೆ. ಸೊ ವಸ್ತುವಿನ ಬೆಲೆ ಜಾಸ್ತಿ ಆದಾಗ ನೀವು ಕಡಿಮೆ, ನಿಮ್ಮ ಬಜೆಟ್ ಸೆಟ್ ಕಡಿಮೆ ಆಯ್ತು ನೋಡಿ. ನೀವು ಖರೀದಿಸುವ ಗೂಡ್ಸ್ ಕಡಿಮೆ ಆಯ್ತು. 4 ಮಾತ್ರ ನೀವು ಖರೀದಿಸಬಹುದು. ಅದೇ ರೀತಿಯಲ್ಲಿ ಸೊ ಪ್ರೈಸ್ ಜಾಸ್ತಿ ಆದಾಗ ಬಜೆಟ್ ಸೆಟ್ ಕಡಿಮೆ ಆಗ್ತದೆ. ಈ ಬಜೆಟ್ ಲೈನ್ ಲೆಫ್ಟಿಗೆ ಹೋಗ್ತದೆ. ನಿಮ್ಮ ಬಾರ್ಡರ್, ಇನ್ಕಮ್ ಬಾರ್ಡರ್ ಲೆಫ್ಟಿಗೆ ಹೋಗ್ತಾ ಇದೆ. ಸೊ ದಟ್ ಈಸ್ ವಾಟ್ ಶೋನ್ ಇನ್ ದಿಸ್. ನೋಡಿ, ಇದು ಚಾರ್ಟ್ ಅಲ್ಲಿ ಕೂಡ ನೀವು ಬರೀಬಹುದು. ದಿಸ್ ಇಸ್ decrease of price ಎಂದು ಬರೀಬಹುದು. ಡಿಕ್ರೀಸ್ ಆಫ್ ಪ್ರೈಸ್, ಇದನ್ನ ಇನ್ಕ್ರೀಸ್ ಆಫ್ ಪ್ರೈಸ್. ಸ್ಟೂಡೆಂಟ್ಸ್, ಇದು ಅರ್ಥ ಆಯ್ತಾ? even if one student, if you have not understood, just let me know. ಇದು ಬೆಲೆ ಜಾಸ್ತಿ ಆದಾಗ ನಮ್ಮ ಬಜೆಟ್ ಸೆಟ್ ಕಡಿಮೆ ಆಗ್ತದೆ, ಅದಕ್ಕೆ ಇದು ಲೆಫ್ಟಿಗೆ ಹೋಗ್ತದೆ. ಬೆಲೆ ಕಡಿಮೆ ಆದಾಗ ನಾವು ಜಾಸ್ತಿ ವಸ್ತುಗಳನ್ನ ಖರೀದಿಸಬಹುದು, ಆವಾಗ ನಮ್ಮ ಬಜೆಟ್ ಲೈನ್ ರೈಟಿಗೆ ಶಿಫ್ಟ್ ಆಗ್ತದೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? ಅಂಡರ್ಸ್ಟುಡ್? ಓಕೆ, ಇಸ್ ಇಟ್? ಇದನ್ನು ಸ್ವಲ್ಪ ನಿಮ್ಮ ಸಿಂಪಲ್ ಲಾಜಿಕ್ ಅನ್ನ ಯೂಸ್ ಮಾಡಿ ಇದನ್ನು ಅರ್ಥ ಮಾಡಬಹುದು. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್? Okay, changes in the budget set, did you understand? You can put in the chat box. Only Shivani has answered that she has understood. What about others? Adil, yes. Shivani has said yes. Anybody else who have not understood, I can explain. Pratap, yes. Mutturaj also says yes. Prabhudev, okay, good. So I hope it is understood. If it is not understood, it is a very simple topic, students. If it is not understood, you can always ask me in the chat. Later also, you can approach me. We can learn more. We can understand that. Okay. So the main thing is students should understand economics. If you have understood economics, students, then it is very easy to remember. If you have not understood, then it is very difficult to remember economics. So students, please try to understand, and then we can learn. Okay, so we have finished the topic of changes in the budget set. Okay, changes in the, okay, this is how now graph and explain ಮಾಡಬೇಕು. Now graph and explain ಮಾಡಬೇಕು. P1 is the original price of the commodity X1. P1 dash is the change price. Change ಅಂದ್ರೆ ನಾನು ಹೇಳಿದ್ದೇನೆ, ಅದು increase ಕೂಡ ಆಗಬಹುದು, ಅದು decrease ಕೂಡ ಆಗಬಹುದು. Price of commodity X1.
change price I have explained here. Change price means increased or decreased price. ಹೆಚ್ಚಾದ ಪ್ರೈಸ್ ಕೂಡ ಕಡಿಮೆ ಆದ ಪ್ರೈಸ್ ಕೂಡ ಆಗಬಹುದು ಚೇಂಜ್ ಅಂದ್ರೆ. ಓಕೆ, so this is increased or decreased price. Okay students, shall we move to the next topic now? Our next topic, it is also a very interesting topic. It is called as optimal choice. Okay students, ನೋಡಿ ನಾವು ಯಾವತ್ತೂ ಕೂಡ ಒಂದು ಚಾಯ್ಸ್ ಮಾಡುವಾಗ ಯಾವುದು ಬೆಸ್ಟ್ ಅಂತ ನೋಡ್ತೀವಿ. ಬೆಸ್ಟ್ ನೋಡಿ ಸ್ಟೂಡೆಂಟ್ಸ್, ನೀವು ನಿಮ್ಮ ಕೆರಿಯರಿಗೆ ಕೂಡ ನಿಮ್ಮ ಮುಂದಿನ ಫ್ಯೂಚರ್, ನಿಮ್ಮ ಭವಿಷ್ಯವನ್ನ ನೋಡುವಾಗ ನೀವು ಯಾವುದು ಬೆಸ್ಟ್ ಅಂತ ನೋಡ್ತೀವಿ. ಯಾವುದು ಕೆರಿಯರ್ ನನ್ಗೆ ಬೆಸ್ಟ್, ಅಥವಾ ಒಂದು ಯಾವುದೇ ಒಂದು ನೋಡಿ, ಈಗ ನೀವು ಒಂದು ಮಾಲಿಗೆ ಹೋದ್ರೆ, ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ತುಂಬಾ ಚಾಯ್ಸ್, ಆ ಶೆಲ್ಫ್ ನಲ್ಲಿ, ಸೂಪರ್ ಮಾರ್ಕೆಟಿನ ಶೆಲ್ಫ್ ನಲ್ಲಿ ಬಹಳಷ್ಟು ಚಾಯ್ಸ್ ಇರುತ್ತದೆ, ಬೇರೆ ಬೇರೆ ಗೂಡ್ಸ್ ಇರುತ್ತದೆ. ಆ ಬೇರೆ ಬೇರೆ ಗೂಡ್ಸ್ ಅಲ್ಲಿ ಯಾವುದು ಬೆಸ್ಟ್ ಅಂತ ನೀವು ಸಿಲೆಕ್ಟ್ ಮಾಡ್ತೀರಾ ಅಲ್ವಾ? ಆ ಬೆಸ್ಟ್ ಅಂದ್ರೆ ಆಪ್ಟಿಮಲ್ ಅಂದ್ರೆ ಬೆಸ್ಟ್. ಓಕೆ, ಬೆಸ್ಟ್. ಸೊ ಅತ್ಯುತ್ತಮ ಆಯ್ಕೆ ಅಂದ್ರೆ ಆಪ್ಟಿಮಲ್, ಉತ್ತಮವಾದ ಆಯ್ಕೆ. ಅದರಲ್ಲಿ ಕೂಡ ಬೆಸ್ಟ್, ವಾಟ್ ಇಸ್ ದ ಬೆಸ್ಟ್ ಚಾಯ್ಸ್, ಅದನ್ನ ನಾವು ಆಪ್ಟಿಮಲ್ ಚಾಯ್ಸ್ ಅಂತ ಹೇಳ್ತೇವೆ. ಸೊ ಒಂದು ಕನ್ಸ್ಯೂಮರ್ ಅಂದ್ರೆ ಒಂದು ವಸ್ತುವಿನ ಖರೀದಿಗಾರ. ಅವನು ಖರೀದಿ ಮಾಡುವಾಗ ಯಾವ ರೀತಿಯಲ್ಲಿ ಆಪ್ಟಿಮಲ್ ಚಾಯ್ಸ್ ಅನ್ನ ಮಾಡ್ತಾ ಇದ್ದೇನೆ, ಅದನ್ನ ನಾವು ಈ ಒಂದು ಟಾಪಿಕ್ ಅಲ್ಲಿ ಕಲಿತಿದ್ದೇವೆ. ಸೊ ಆಪ್ಟಿಮಲ್ ಅಂದ್ರೆ ಬೆಸ್ಟ್. ಓಕೆ, understood. So what is the optimal choice of the consumer? So students, ನೆನಪಿಡಿ, ಈ ಕ್ವೆಶ್ಚನ್ ಅನ್ನ 6 ಮಾರ್ಕಿಗೆ ನಾರ್ಮಲಿ ಕೇಳ್ತಾರೆ. They can ask you for 6 marks. That's why it is always good to have 6 points, 6 or more points. You can read into the textbook and study some more points and get more marks also, but maximum 6 marks. So if you get for 6 marks answer, if you write 7 points, you will not get 7 marks. At least you will get 6 marks. Okay, so provided your points are correct. Our points correct ide matra 6 points. So 6 points ನೀವು ಬರಿಬೇಕು, at least 6 points ಕೂಡ ಇರಬೇಕು. ಸೊ ಈ ಆನ್ಸರ್ ಅನ್ನ ನಾವು ಯಾವ ರೀತಿ ಡೆವಲಪ್ ಮಾಡ್ತಾ ಇದ್ದೀವಿ, ಒಂದು ಫಸ್ಟ್ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ವಾಟ್ ಈಸ್ ದ ಆಪ್ಟಿಮಲ್ ಚಾಯ್ಸ್. ಓಕೆ, ವಾಟ್ ಈಸ್ ಆಪ್ಟಿಮಲ್ ಚಾಯ್ಸ್? Shall we study? So what is optimal choice? Okay, optimal choice. So optimal choice and ಹೇಳುವಾಗ ನೋಡಿ ಸ್ಟೂಡೆಂಟ್ಸ್, the consumer selects the consumption bundles based on his or her taste and preferences. ನೋಡಿ, ಒಂದು ವ್ಯಕ್ತಿ ಕನ್ಸ್ಯೂಮರ್ ಸಿಲೆಕ್ಟ್ ಆಯ್ಕೆ ಮಾಡ್ತಾನೆ, ಬೇರೆ ಬೇರೆ ಬಂಡಲ್ಸ್ ಅನ್ನ ಆಯ್ಕೆ ಮಾಡ್ತಾನೆ. ಹೇಗೆ? ಅವನ ಆಯ್ಕೆಯ ಮೇಲೆ. ಆಯ್ಕೆ ಅಂದ್ರೆ ಅವನ ಟೇಸ್ಟ್ ಅಂದ್ರೆ ಅವನು ಯಾವ ರೀತಿಯಲ್ಲಿ, ಟೇಸ್ಟ್ ಅಂದ್ರೆ ರುಚಿ ಅಲ್ಲ, ಕೇವಲ ರುಚಿ ಅಲ್ಲ, ಅವನ ಬಯಕೆ ಯಾವುದು, ಅವನ ಆಸೆ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಯ ಆಸೆ, ರುಚಿ ಮಾತ್ರ ಅಲ್ಲ. ಟೇಸ್ಟ್ ಅಂದ್ರೆ ಒಂದು ರೀತಿಯಲ್ಲಿ, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಅಂದ್ರೆ ಒಂದು ರೀತಿಯಲ್ಲಿ ಯಾವುದನಿಗೆ ಆ ವ್ಯಕ್ತಿಗೆ ಇಷ್ಟ ಆಗ್ತದೆ, ಯಾವ್ದು ಇಷ್ಟ ಆಗ್ತದೆ ಅದರ ಮೇಲೆ ಆ ವ್ಯಕ್ತಿ ಆಯ್ಕೆ ಮಾಡ್ತಾನೆ. ಸುಮ್ನೆ ವ್ಯಕ್ತಿ ವಸ್ತುಗಳನ್ನು ಖರೀದಿಸುತ್ತೆ. ಹೀಗಿರುವಾಗ ಆಪ್ಟಿಮಲ್ ಚಾಯ್ಸ್ ಅಂದ್ರೆ ಏನು? ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಈಸ್ that bundle. Sorry students, this is N. There is a mistake here. Bundle, okay, is that bundle which gives the consumer maximum satisfaction. Maximum satisfaction ಕೊಡ್ತಾ ಇದೆ ಅಂದ್ರೆ ಅತಿ ಹೆಚ್ಚು ಆದ ಸ್ಯಾಟಿಸ್ಫ್ಯಾಕ್ಷನ್, ಅವನಿಗೆ ಸಂತೃಪ್ತಿಯನ್ನ ಕೊಡ್ತಾ ಇದೆ. ಸೊ ಆಪ್ಟಿಮಲ್ ಚಾಯ್ಸ್ ಅಂದ್ರೆ that bundle that gives the consumer maximum satisfaction, that maximum happiness, you can say maximum happiness. ತುಂಬಾ ಖುಷಿಯಾದ, ಯಾವುದೊಂದು ವಸ್ತು ಜಾಸ್ತಿ ಖುಷಿಯನ್ನು ನೀಡ್ತಾ ಇದೆ ಆ ವಸ್ತುವನ್ನ ಅವನು ಖರೀದಿಸ್ತಾನೆ. ನಾರ್ಮಲಿ ಇದು ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡುವಂತಹ ಈ ಒಂದು ಟಾಪಿಕ್. ಸೊ ದಟ್ ಇಸ್ ಆಪ್ಟಿಮಲ್ ಚಾಯ್ಸ್. ನೌ ಸ್ಟೂಡೆಂಟ್ಸ್, ನೆನಪಿಡಿ, ನಾವು ಹಿಂದೆ ಇಂಡಿಫರೆನ್ಸ್ ಕರ್ವ್ ಮತ್ತೆ ಬಜೆಟ್ ಲೈನ್ ಎಲ್ಲ ಕಲ್ತಿದ್ದೇವೆ. ಸೊ ಈ ಆಪ್ಟಿಮಮ್ ಚಾಯ್ಸ್ ಅನ್ನ ನಾವು ಕಲಿಯುವಾಗ ಇಲ್ಲಿ ನಾವು 2 ಟಾಪಿಕ್ ಅನ್ನ ಕಂಬೈನ್ ಮಾಡಿ ಇದನ್ನ ಕಲಿತಾ ಇದ್ದೇವೆ. We are combining 2 topics. One is indifference curve and second one is the topic of a budget line. Okay, so you know what is an indifference curve? Indifference curve is a curve that gives all the bundles where the consumer is indifferent. That means ಎಲ್ಲ ಈ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಇರುವಂತ ಎಲ್ಲ ಪಾಯಿಂಟ್ ಗಳು ಆ ಕನ್ಸ್ಯೂಮರಿಗೆ
ಈಕ್ವಲ್ ಯುಟಿಲಿಟಿ ಕೊಡ್ತಾ ಇದೆ, ಈಕ್ವಲ್ ಯುಟಿಲಿಟಿ ಆದ್ರೆ ಇದು ಏನು ಕೊಡ್ತಾ ಇದೆ, ಏನ್ ತೋರಿಸ್ತಾ ಇದೆ, ವಾಟ್ ಡಸ್ ದಿಸ್ ಇಂಡಿಫರೆನ್ಸ್ ಕರ್ವ್, ಇಟ್ ಶೋಸ್ ದ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಆರ್ ದ ಪ್ರಯಾರಿಟಿ ಆಫ್ ದ ಕನ್ಸ್ಯೂಮರ್. ಆ ವಸ್ತುವಿನ ಆ ಕನ್ಸ್ಯೂಮರಿನ ಆಯ್ಕೆ ಈ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇಂಡಿಫರೆನ್ಸ್ ಕರ್ವ್ gives the choice and the priority of the consumer. ನಮಗೆ ಬಜೆಟ್ ಲೈನ್ ಏನಂತ ಗೊತ್ತು, ದ ಬಜೆಟ್ ಲೈನ್ ವಿಚ್ ಶೋಸ್ ಹೌ ಮಚ್ ಅಮೌಂಟ್ ದ ಕನ್ಸ್ಯೂಮರ್ ಕ್ಯಾನ್ ಪೇ. ಬಜೆಟ್ ಲೈನ್ ನಮ್ಗೆ ಗೊತ್ತಿದೆ, P1 ಈ ಬಜೆಟ್ ಲೈನ್ ಇನ್ ಈಕ್ವೇಶನ್ P1 x1 ಪ್ಲಸ್ P2 x2 is equal to M. ಅಂದ್ರೆ ಒಬ್ಬ ವ್ಯಕ್ತಿಯ ಇನ್ಕಮ್ ಇದು ತೋರಿಸ್ತಾ ಇದೆ, ಇದು ಇನ್ಕಮ್ನ ರೇಖೆ, ಒಬ್ಬ ಆದಾಯದ ರೇಖೆ. ನಿಮ್ಗೆ ನೆನಪಿದೆ, ನಾನೊಂದು ಗಾದೆ ಮಾತು ಹೇಳಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನೋಡಿ ಎಷ್ಟು ಕಾಲು ಚಾಚಬಹುದು, ಆ ವ್ಯಕ್ತಿಯ ಕಾಲು ಎಷ್ಟು ಚಾಚಬಹುದು, ಈ ಲೈನ್ ತೋರಿಸ್ತಾ ಇದೆ, ರೇಖೆ ಇದು ಗಡಿ ರೇಖೆ. ಈ ಗಡಿ ರೇಖೆಗಿಂತ ಜಾಸ್ತಿ ಅವನು ಖರ್ಚು ಮಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ಅವನು ಇನ್ಕಮ್ ಎಷ್ಟು. ಓಕೆ, ಈ ಲೈನ್ ಇನ್ಕಮ್. ಸೊ the budget line shows how much amount the consumer is able to pay. ಅಂದ್ರೆ ಅವನು ಇನ್ಕಮ್ ಅದು ತೋರಿಸ್ತಾ ಇದೆ ಅಲ್ವಾ, ಇನ್ಕಮ್ ತೋರಿಸ್ತಾ ಇದೆ. ಸೊ again, indifference curve gives the choice of the consumer, budget line gives the amount that the consumer can pay. ಸೊ ಈ ಎರಡು ಟಾಪಿಕ್ ಅನ್ನ ನಾವು ಕಂಬೈನ್ ಮಾಡಿ ಈ ಆಪ್ಟಿಮಲ್ ಚಾಯ್ಸ್ ಎಂಬ ಟಾಪಿಕ್ ಅನ್ನ ನಾವು ಕಲಿಬಹುದು. Okay, in the optimal choice we combine these two concepts. Okay, that's why the second point gives indifference curve and the budget line. Okay students, we are running short of time. Quickly, we have 1 minute. If you have not understood anything, you can just put in the chat box. We will complete this topic optimal choice in the next class, but we have completed the slope of the changes in the budget set topic ಅನ್ನು ನಾವು ಕಲ್ತಿದ್ದೇವೆ. ಇಷ್ಟರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು. You can ask any doubts. Okay, any doubts? ಈವನ್ ಕೆಲವು ಪದಗಳ ಅರ್ಥಗಳು ನಿಮ್ಗೆ ಅರ್ಥ ಆಗ್ಲಿಲ್ಲ ಆದ್ರೆ ಅದನ್ನ ಕೇಳಬಹುದು, ಅದನ್ನ ನಾನು ಕನ್ನಡದಲ್ಲಿ ಕೂಡ ಹೇಳ್ಬಹುದು. You can just ask me. Okay, good then. So since we have no doubts, I hope it is clear. We will end the meeting. So take care students, stay safe, and we will meet tomorrow. You can ask the doubts tomorrow also if you have. All the best to you. Take care.